ನಮಸ್ಕಾರ. ದಿ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಮ್ಮ ಕೇಳುಗರೊಬ್ರು ಕಳಿಸಿರೋ ಒಂದು ಆಮ್, ತುಂಬಾನೇ ಆಳವಾದ ದೇವತಾಶಾಸ್ತ್ರದ ದಾಖಲೆ ಬಗ್ಗೆ ಮಾತಾಡೋಣ. ಹೌದು, ಇದು ದೇವರ ಸ್ವಭಾವದ ಬಗ್ಗೆ ಕೆಲವು ದೊಡ್ಡ ಮತ್ತು ಆ, ಗಂಭೀರ ಪ್ರಶ್ನೆಗಳನ್ನೇ ಕೇಳುತ್ತೆ. ಹಾಗಾದ್ರೆ ಈ ದಾಖಲೆಯ ಮೂಲಭೂತ ಪ್ರಶ್ನೆ ಏನು? ಪ್ರಶ್ನೆ ಇದು: ದೇವರ ಎರಡನೇ ವ್ಯಕ್ತಿ ಅಂದ್ರೆ ಮಗನಾದ ದೇವರು ಮನುಷ್ಯನಾಗಿ ಅವತಾರ ಎತ್ತುವುದಕ್ಕಿಂತ ಮುಂಚೆ, ಅಂದ್ರೆ ಯೇಸು ಹುಟ್ಟೋಕು ಮುಂಚೆ. ಹೌದು, ಅವರು ಈ ನಮ್ಮ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಈ ಕಾಲ ಆಕಾಶದಲ್ಲಿ ಸ್ಪೇಸ್ ಟೈಮ್ ತಮ್ಮನ್ನು ನೇರವಾಗಿ ಪ್ರಕಟಪಡಿಸಿದ್ರ? ಓಹೋ, ಸರಳವಾಗಿ ಹೇಳೋದಾದ್ರೆ ದೇವದೂತರು ಅಥವಾ ಬೇರೆ ಸೃಷ್ಟಿಜೀವಿಗಳು ದೇವರನ್ನು ಆತನ ನಿಜ ಸ್ವರೂಪದಲ್ಲಿ ನೋಡಿದ್ರ ಅಂತ ಅಲ್ವಾ? ನಿಖರವಾಗಿ. ಈ ಚರ್ಚೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಈ ದಾಖಲೆ ಪ್ರಕಾರ ಅಸ್ತಿತ್ವದಲ್ಲಿರುವ ಎಲ್ಲವೂ ದೇವರೊಳಗೆಯೇ ಇವೆ. ಆತ ಅನಂತ. ಸರಿ. ಆದರೆ ನಮ್ಮ ಇವತ್ತಿನ ಚರ್ಚೆ ಸೃಷ್ಟಿಜೀವಿಗಳಿಗೆ ದೇವರು ತಮ್ಮನ್ನು ಹೇಗೆ ಮತ್ತು ಯಾವಾಗ ಪ್ರಕಟಪಡಿಸ್ತಾರೆ ಅನ್ನೋದರ ಮೇಲೆ ಮಾತ್ರ ಕೇಂದ್ರೀಕೃತವಾಗಿದೆ. ಇಳಿಯೋಣ. ಮೊದಲನೇ ಅಭಿಪ್ರಾಯ ಏನ್ ಹೇಳುತ್ತೆ? ಮೊದಲನೇ ವಾದ ತುಂಬನೇ ನೇರವಾಗಿದೆ. ಇದರ ಪ್ರಕಾರ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಇಬ್ಬರೂ ಸೃಷ್ಟಿಯ ಆರಂಭದಿಂದಲೇ ಒಟ್ಟಿಗೆ. ಹೌದು, ಒಟ್ಟಿಗೆ ತಮ್ಮ ದೈವಿಕ ಸಿಂಹಾಸನದ ಮೇಲೆ ಕುಳಿತು ಇಡೀ ಸೃಷ್ಟಿ ಜಗತ್ತಿಗೆ ಕಾಣಿಸ್ಕೊಳ್ತಾ ಇದ್ರು. ಅಂದ್ರೆ ದೇವದೂತರು ದೇವರನ್ನು ನೇರವಾಗಿ ನೋಡಿ ಆರಾಧಿಸುತ್ತಿದ್ದರು. ಇದು ಕೇಳೋಕೆ ಸರಳವಾಗಿ ಸರಿಯಾಗಿದೆ ಅನ್ಸುತ್ತೆ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಇದು ಸರಿ ಅನ್ಸ್ಬೋದು. ಆದರೆ ಈ ಡಾಕ್ಯುಮೆಂಟ್ ಇದರಲ್ಲಿರೋ ಕೆಲವು ಗಂಭೀರ ಸಮಸ್ಯೆಗಳನ್ನ ಎತ್ತಿ ತೋರಿಸುತ್ತೆ. ಓಕೆ, ಏನಾ ಸಮಸ್ಯೆಗಳು? ಮೊದಲನೇ ಮತ್ತು ಬಹುಮುಖ್ಯವಾದ ಸಮಸ್ಯೆ ಅಂದ್ರೆ ದೇವರ ಅಪರಿಮಿತ ಪವಿತ್ರತೆ. ಬೈಬಲ್ ಪ್ರಕಾರ ಪಾಪ ಮಾಡುವ ಸಾಧ್ಯತೆ ಇರುವ ಅಂದ್ರೆ ಅಪೂರ್ಣ ಸೃಷ್ಟಿಜೀವಿಗಳು, ಅವರು ದೇವರನ್ನು ನೇರವಾಗಿ ನೋಡಿದರೆ ಬದುಕಿ ಉಳಿಯಲು ಸಾಧ್ಯವಿಲ್ಲ. ಅವರು ನಾಶವಾಗುತ್ತಾರೆ. ಒಂದು ನಿಮಿಷ, ನನಗೊಂದು ಪ್ರಶ್ನೆ ಬರ್ತಿದೆ. ದೇವರು ಪ್ರೀತಿ ಸ್ವರೂಪಿ, ಆತ ತನ್ನ ಸೃಷ್ಟಿಯ ಜೊತೆ ಇರಲು ಬಯಸುತ್ತಾನೆ ಅಂತ ನಾವು ಕೇಳಿರ್ತೀವಿ. ಹೌದು. ಆದ್ರೆ ಈ ವಾದ ಹೇಳೋದು ದೇವರು ತನ್ನನ್ನು ಮರೆ ಮಾಡಿಕೊಂಡಿದ್ದ ಅಂತ. ಇದು ದೇವರ ಸ್ವಭಾವಕ್ಕೆ ವಿರುದ್ಧ ಅಲ್ವಾ? ಅದ್ಭುತವಾದ ಪ್ರಶ್ನೆ. ವಾಸ್ತವವಾಗಿ ಈ ದಾಖಲೆ ಹೇಳೋದೇನು ಅಂದ್ರೆ ದೇವರು ತನ್ನನ್ನು ಮರೆ ಮಾಡಿಕೊಂಡಿದ್ದೇ ಆತನ ಪ್ರೀತಿಯ ಒಂದು ದೊಡ್ಡ ಸಂಕೇತ. ಹೇಗೆ? ಯೋಚನೆ ಮಾಡಿ. ಸೂರ್ಯನನ್ನೇ ನಾವು ನೇರವಾಗಿ ನೋಡಿದ್ರೆ ಕಣ್ಣು ಹೋಗುತ್ತೆ. ಇನ್ನು ಸೂರ್ಯನನ್ನೇ ಸೃಷ್ಟಿಸಿದ ದೇವರನ್ನು ಅಪೂರ್ಣ ಜೀವಿಗಳು ಹೇಗೆ ನೋಡಕ್ ಸಾಧ್ಯ? ನಿಜ. ಸೃಷ್ಟಿ ಪೂರ್ಣಗೊಂಡು ಪಾಪದಿಂದ ಮುಕ್ತವಾಗೋ ಮೊದಲೇ ದೇವರು ಪ್ರತ್ಯಕ್ಷರಾಗದ್ರೆ ಇಡೀ ಸೃಷ್ಟಿಯ ನಾಶವಾಗುತ್ತಿತ್ತು. ಹಾಗಾಗಿ ತನ್ನ ಸೃಷ್ಟಿಯನ್ನು ರಕ್ಷಿಸ್ಲಿಕ್ಕಾಗಿಯೇ ಆತ ತನ್ನನ್ನು ಮರೆಮಾಡಿಕೊಂಡಿದ್ದ. ಓ, ಹಾಗಾದ್ರೆ ದೇವರ ಅಗೋಚರತೆ ಒಂದು ಶಿಕ್ಷೆಯಲ್ಲ, ಬದಲಿಗೆ ಒಂದು ರಕ್ಷಣೆ. ಇದೊಂದು ಹೊಸ ದೃಷ್ಟಿಕೋನ. ಖಂಡಿತ. ಈ ಮೊದಲನೇ ವಾದದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಇಮ್ಮಾನುವೇಲ್ ಅನ್ನೋ ಪದ. ಅಂದ್ರೆ ದೇವರು ನಮ್ಮ ಸಂಗಡ ಅಂತ. ಹೌದು. ಈ ಹೆಸರು ಯೇಸು ಹುಟ್ಟಿದಾಗ ಘೋಷಿಸಲಾಯಿತು. ಒಂದು ವೇಳೆ ದೇವರು ಮೊದಲಿಂದಲೂ ಎಲ್ಲರ ಜೊತೆ ಎಲ್ಲರಿಗೂ ಕಾಣುವ ಹಾಗೆ ಇದ್ದಿದ್ರೆ ಈ ಹೊಸ ಹೆಸರಿಗೆ ಅಷ್ಟು ವಿಶೇಷವಾದ ಅರ್ಥವೇ ಇರುತ್ತಿರ್ಲಿಲ್ಲ ಅಲ್ವಾ? ಹೌದು, ಅದು ಹಳೆಯ ವಿಷಯದ ಪುನರುಚ್ಚಾರ ಆಗ್ತಿತ್ತು. ಅದೇ. ಸರಿ, ಮತ್ತು ಸಿಂಹಾಸನದ ಬಗ್ಗೆ ಇನ್ನೊಂದು ತಾರ್ಕಿಕ ಪ್ರಶ್ನೆಯೂ ಇದೆ ಅಲ್ವಾ? ಸಿಂಹಾಸನ ಅಂದ್ರೆ ಆಳ್ವಿಕೆಯ ಸಂಕೇತ. ಮಗನಾದ ದೇವರು ಈಗಾಗ್ಲೇ ಸಿಂಹಾಸನದ ಮೇಲೆ ಕುಳಿತು ಆಳ್ವಿಕೆ ನಡೆಸುತ್ತಿದ್ರೆ ಅವರು ಮತ್ತೆ ಯಾಕೆ ಭೂಮಿಗೆ ಬಂದು ಕಷ್ಟಪಟ್ಟು ಆಳ್ವಿಕೆಯ ಅಧಿಕಾರವನ್ನು ಮರಳಿ ಪಡಿಬೇಕಿತ್ತು? ನಿಖರವಾಗಿ. ಈಗಾಗಲೇ ರಾಜನಾಗಿರುವವನು ರಾಜನಾಗಲು ಹೋರಾಡುವ ಅಗತ್ಯವಿಲ್ಲ. ಈ ಮೊದಲನೇ ಅಭಿಪ್ರಾಯದಲ್ಲಿ ಹಲವಾರು ಗೊಂದಲಗಳಿವೆ. ಹಾಗಾದ್ರೆ ಇಬ್ರೂ ಒಟ್ಟಿಗೆ ಪ್ರತ್ಯಕ್ಷವಾಗಿ ಇರ್ಲಿಲ್ಲ ಅನ್ನೋದಾದ್ರೆ ನಮ್ಮ ಮುಂದಿನ ಸಹಜ ಪ್ರಶ್ನೆ, ಒಬ್ರಾದ್ರೂ ಆಗಿದ್ರಾ? ಅಂದ್ರೆ ಎರಡನೇ ವಾದ ಏನು ಹೇಳುತ್ತೆ? ಎರಡನೇ ವಾದದ ಪ್ರಕಾರ ಕೇವಲ ತಂದೆಯಾದ ದೇವರು ಮಾತ್ರ ಸಿಂಹಾಸನದ ಮೇಲೆ ಪ್ರತ್ಯಕ್ಷರಾಗಿದ್ರು, ಮಗನಲ್ಲ. ಇದು ಸ್ವಲ್ಪ ತಾರ್ಕಿಕವಾಗಿ ಕಾಣಿಸ್ತೆ. ಮಗುನು ಆಮೇಲೆ ಬಂದ ಅನ್ನೋ ಥರ. ಹೌದು, ಇದು ಮೊದಲನೇ ವಾದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಆದ್ರೆ ಇದರಲ್ಲೂ ಮೂಲಭೂತ ಸಮಸ್ಯೆ ಹಾಗೇ ಉಳಿಯುತ್ತೆ. ಅದೇ, ಸೃಷ್ಟಿಜೀವಿಗಳು ದೇವರನ್ನ ನೋಡಿದ್ರೆ ನಾಶವಾಗುತ್ತಾರೆ ಅನ್ನೋದು. ಹೌದು, ತಂದೆಯನ್ನು ನೋಡಬಹುದು, ಆದ್ರೆ ಮಗನನ್ನು ನೋಡಲಾಗದು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅವರಿಬ್ಬರು ಒಂದೇ ದೈವಿಕ ಸ್ವಭಾವದವರು. ದೇವರ ಪವಿತ್ರತೆಯಲ್ಲಿ ವ್ಯತ್ಯಾಸ ಮಾಡಲು ಸಾಧ್ಯವಿಲ್ಲ. ಸರಿ, ಹಾಗಾದ್ರೆ ಮೂರನೇ ಅಭಿಪ್ರಾಯ ಇದಕ್ಕೆ ಸಂಪೂರ್ಣ ಉಲ್ಟಾ ಇರಬೇಕು. ಹೌದು, ಕೇವಲ ಮಗನಾದ ದೇವರು ಮಾತ್ರ ಸಿಂಹಾಸನದ ಮೇಲೆ ಕಾಣಿಸಿಕೊಂಡಿದ್ರು, ತಂದೆಯಲ್ಲ ಅಂತ. ಇದ್ರಲ್ಲೂ ಅದೇ ಸಮಸ್ಯೆಗಳು ಬರ್ತವೆ. ಬಹುತೇಕ ಅದೇ ಸಮಸ್ಯೆಗಳು. ಮೊದಲನೇದಾಗಿ ಸೃಷ್ಟಿಜೀವಿಗಳು ಮಗನಾದ ದೇವರನ್ನು ನೇರವಾಗಿ ನೋಡಿದ್ರು ನಾಶವಾಗುತ್ತಿದ್ರು. ಎರಡನೇದಾಗಿ ನಾವು ಮೊದಲೇ ಚರ್ಚಿಸಿದಂತೆ
ಮಗನು ಈಗಾಗ್ಲೇ ರಾಜನಾಗಿದ್ರೆ ಮತ್ತೆ ಯಾಕೆ ಭೂಮಿಗೆ ಬರ್ಬೇಕಿತ್ತು ಅನ್ನೋ ಪ್ರಶ್ನೆ. ಕರೆಕ್ಟ್. ಆ ಪ್ರಶ್ನೆ ಇಲ್ಲೂ ಬರುತ್ತೆ. ಸೊ ಈ ಮೂರು ವಾದಗಳು ದೇವರ ಪ್ರತ್ಯಕ್ಷತೆಯ ಪರಿಣಾಮವನ್ನು ಮತ್ತು ಮಗನ ಅವತಾರದ ಉದ್ದೇಶವನ್ನು ಸರಿಯಾಗಿ ವಿವರಿಸುವುದಿಲ್ಲ. ಓಕೆ, ಮೊದಲ 3 ಆಯ್ಕೆಗಳಲ್ಲೂ ಗಂಭೀರ ಸಮಸ್ಯೆಗಳಿವೆ. ಇಲ್ಲಿಂದ ವಿಷಯವು ನಿಜವಾಗಿ ಕುತೂಹಲಕಾರಿಯಾಗ್ತದೆ. ಯಾಕಂದ್ರೆ 4ನೇ ಅಭಿಪ್ರಾಯ ಅಂದ್ರೆ ಈ ಡಾಕ್ಯುಮೆಂಟ್ ಹೆಚ್ಚು ಒತ್ತು ಕೊಡುವ ವಾದ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹೌದು. ಇದರ ಪ್ರಕಾರ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಇಬ್ರು ಮಗನು ಸೃಷ್ಟಿಜೀವಿಯಾಗಿ ಬರುವ ಮುನ್ನ ತಮ್ಮನ್ನು ನೇರವಾಗಿ ಕಾಲ ಆಕಾಶದಲ್ಲಿ ಪ್ರಕಟಪಡಿಸಿರಲೇ ಇಲ್ಲ. ಹೌದು. ಈ ಅಭಿಪ್ರಾಯದ ಪ್ರಕಾರ ದೇವರು ತಮ್ಮ ಸೃಷ್ಟಿಯನ್ನು ರಕ್ಷಿಸುವ ಸಲುವಾಗಿ ತಮ್ಮನ್ನು ಸಂಪೂರ್ಣವಾಗಿ ಮರೆಮಾಡಿಕೊಂಡಿದ್ರು. ಇದಕ್ಕೆ ಧರ್ಮಗ್ರಂಥದ ಆಧಾರಗಳಿವೆಯೇ? ಖಂಡಿತ. ಡಾಕ್ಯುಮೆಂಟ್ ಹಲವು ಆಧಾರಗಳನ್ನು ಕೊಡುತ್ತೆ. ಉದಾಹರಣೆಗೆ, ಹಳೆಯ ಒಡಂಬಡಿಕೆಯಲ್ಲಿ ರಾಜ ಸೊಲೊಮೋನನು ದೇವಾಲಯವನ್ನು ಕಟ್ಟಿದ ನಂತರ ಹೀಗೆ ಪ್ರಾರ್ಥಿಸ್ತಾನೆ: ಆಕಾಶವೂ ಆಕಾಶಗಳ ಆಕಾಶವೂ ನಿನ್ನನ್ನು ಹಿಡಿಯಲಾರದು. ಹೌದು. ಹೀಗಿರುವಾಗ ನಾನು ಕಟ್ಟಿಸಿದ ಈ ಆಲಯವು ಹೇಗೆ ಹಿಡಿಯಿತು? ಇದರ ಅರ್ಥ ದೇವರು ನಮ್ಮ ಭೌತಿಕ ಜಗತ್ತಿಗಿಂತ, ನಮ್ಮ ಕಾಲ ಆಕಾಶಕ್ಕಿಂತ ಮೀರಿದವನು. ಹೌದು. ಯೋಹಾನನ ಸುವಾರ್ತೆಯಲ್ಲೂ ಇದೇ ರೀತಿಯ ಮಾತು ಬರುತ್ತೆ ಅಲ್ವಾ? ಆತನು ಲೋಕದಲ್ಲಿದ್ದನು ಮತ್ತು ಲೋಕವು ಆತನಿಂದ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ನಿಖರವಾಗಿ. ಅಂದ್ರೆ ಆತ ಸೃಷ್ಟಿಯಲ್ಲೇ ಇದ್ರೂ ಸೃಷ್ಟಿಗೆ ಆತನನ್ನು ಗುರುತಿಸಲು, ನೋಡಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮ, ಮೋಶೆ ಇವರೆಲ್ಲ ದೇವರನ್ನು ನೋಡಿದೆವು, ದೇವರ ಜೊತೆ ಮಾತಾಡಿದೆವು ಅಂತ ಹೇಳಿದಾರಲ್ಲ, ಅದರ ಕಥೆ ಏನು? ಅದೇ ಅಲ್ಲಿಧಾನ್ ವಿಷಯ ಇನ್ನಷ್ಟು ಆಳವಾಗುತ್ತೆ. ಮೋಶೆ ಪರ್ವತದ ಮೇಲೆ ನೋಡಿದು, ಅಬ್ರಹಾಮ ಮರದ ಕೆಳಗೆ ಮಾತಾಡಿದು ಅದೆಲ್ಲ ದೇವರಲ್ಲ, ಬದಲಿಗೆ ದೇವರ ಪ್ರತಿನಿಧಿಗಳು ಅಂತಾನ ಈ ಡಾಕ್ಯುಮೆಂಟ್ ಹೇಳೋದು? ಹೌದು. ಇದು ಒಂದು ದೊಡ್ಡ ಹೇಳಿಕೆ. ಡಾಕ್ಯುಮೆಂಟ್ ಇಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸವನ್ನ ವಿವರಿಸುತ್ತೆ. ಇದನ್ನ ಹೀಗೆ ಯೋಚಿಸಬಹುದು. ಓಕೆ. ಒಬ್ಬ ರಾಜ ತಾನು ನೇರವಾಗಿ ಹೋಗಕ್ಕೆ ಆಗದಿದ್ದಾಗ ತನ್ನ ಅಧಿಕೃತ ಮುದ್ರೆ ಇರುವ ಪತ್ರವನ್ನ ರಾಯಭಾರಿಯ ಕೈಯಲ್ಲಿ ಕಳಿಸ್ತಾನೆ. ಆ ಮುದ್ರೆಯೇ ರಾಜನ ಅಧಿಕಾರವನ್ನ ಪ್ರತಿನಿಧಿಸುತ್ತೆ. ಸರಿ. ಆ ರಾಯಭಾರಿಯನ್ನು ನೋಡುವುದಂದ್ರೆ ರಾಜನ ಅಧಿಕಾರವನ್ನೇ ನೋಡಿದ ಹಾಗೆ. ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ಜನರು ನೋಡಿದ್ದು ದೇವರ ಅಧಿಕಾರ ಹೊತ್ತ ದೇವದೂತನನ್ನು, ಅಲ್ಲದೆ ದೇವರ ನಿಜ ಸ್ವರೂಪವನ್ನಲ್ಲ. ವಾವ್! ಈ ಹೋಲಿಕೆ ವಿಷಯವನ್ನು ತುಂಬಾ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಅವರು ನೋಡಿದ್ದು ದೇವರ ಮಹಿಮೆಯ ಒಂದು ಪ್ರತಿನಿಧೀಕರಣ, ದೇವರ ಮೂಲ ಸ್ವರೂಪವನ್ನಲ್ಲ. ಅದೇ. ದೇವಾಲಯದ ಬಗ್ಗೆ ದೇವರು ಹೇಳುವಾಗಲೂ ನಾನು ಅಲ್ಲಿ ವಾಸಿಸುತ್ತೇನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹೆಸರನ್ನು ಅಲ್ಲಿ ಇರಿಸುತ್ತೇನೆ ಅಂತ ಹೇಳ್ತಾರೆ. ಹೆಸರು ಅನ್ನೋದು ಇಲ್ಲಿ ಅಧಿಕಾರ ಮತ್ತು ಪ್ರತಿನಿಧಿತ್ವದ ಸಂಕೇತ. ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ಈ ಭಾಗವನ್ನ ಮೊದಲ ಬಾರಿಗೆ ಓದಿದಾಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಯಾಕಂದ್ರೆ ದೇವರು ದರ್ಶನ ಕೊಟ್ರು ಅಂತ ಓದಿಯೇನೋ ಬೆಳೆದಿದ್ದು. ಹೌದು. ಆದ್ರೆ ಈ ಡಾಕ್ಯುಮೆಂಟ್ ದರ್ಶನ ಅಂದ್ರೆ ಏನು ಅನ್ನೋದನ್ನೇ ಮರುವ್ಯಾಖ್ಯಾನ ಮಾಡುತ್ತೆ. ನಿಜ. ಹಾಗಾದ್ರೆ ಈ ಇಡೀ ಚಿತ್ರಣದಲ್ಲಿ ಮಗನಾದ ದೇವರ ಪಾತ್ರ ಎಲ್ಲಿ ಮತ್ತು ಹೇಗೆ ಬರುತ್ತೆ? ಆತ ಯಾಕೆ ಬರ್ಬೇಕಾಯ್ತು? ಇಲ್ಲಿಯೇ ಈ ವಾದದ ಅತ್ಯಂತ ಸುಂದರವಾದ ಭಾಗ ಬರೋದು. ಮಗನಾದ ದೇವರು ಸೃಷ್ಟಿಜೀವಿಯಾಗಿ, ಅಂದ್ರೆ ಮನುಷ್ಯನಾಗಿ, ಯೇಸುವಾಗಿ ಬಂದಿದ್ರಿಂದಲೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೃಷ್ಟಿಜೀವಿಗಳಿಗೆ ದೇವರನ್ನು ನೇರವಾಗಿ ನೋಡಲು, ತಿಳಿಯಲು ಮತ್ತು ಅನುಭವಿಸಲು ಸಾಧ್ಯವಾಯಿತು. ಓ, ಅಂದ್ರೆ ಮಗನೇ ದೇವರನ್ನು ಗೋಚರವಾಗಿಸಿದ. ಹೌದು. ಆತನೇ ದೇವರ ಅಗೋಚರ ರೂಪದ ಗೋಚರ ಪ್ರತಿರೂಪವಾದನು. ಆತನೇ ಕಾಲ ಆಕಾಶದೊಳಗೆ ಪ್ರವೇಶಿಸಿ ದೇವರನ್ನು ಸೃಷ್ಟಿಗೆ ಪರಿಚಯಿಸಿದ. ಆತ ಬರುವವರೆಗೂ ದೇವರ ನಿಜ ಸ್ವರೂಪ ಒಂದು ತೆರೆಯ ಹಿಂದೆ ಮರೆಯಾಗಿತ್ತು. ಈ ದೃಷ್ಟಿಕೋನವನ್ನು ಬೆಂಬಲಿಸಲು ಡಾಕ್ಯುಮೆಂಟ್ ಬೇರೆ ಯಾವ ಧರ್ಮಗ್ರಂಥದ ಭಾಗಗಳನ್ನು ಉಲ್ಲೇಖಿಸುತ್ತೆ? ಹೌದು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ. ಇದು ಬಹಳ ಮುಖ್ಯವಾದ ಭಾಗ. ಓಕೆ. ಅಲ್ಲಿ ಅಪೋಸ್ತಲ ಪೌಲನು ಹೀಗೆ ಬರೆಯುತ್ತಾನೆ: ಮಗನು ಎಲ್ಲ ಆಡಳಿತ, ಅಧಿಕಾರ ಮತ್ತು ಶಕ್ತಿಗಳನ್ನು ನಾಶ ಮಾಡಿ ತನ್ನ ಎಲ್ಲಾ ಶತ್ರುಗಳನ್ನು ಸೋಲಿಸಿದ ನಂತರ ಕೊನೆಯ ಶತ್ರುವಾಗಿ ಮರಣವನ್ನು ನಾಶ ಮಾಡಿದ ಮೇಲೆ ರಾಜ್ಯವನ್ನು ತಂದೆಯಾದ ದೇವರಿಗೆ ಒಪ್ಪಿಸುತ್ತಾನೆ. ಸರಿ. ಆಗೇನಾಗುತ್ತೆ? ಆಗ ದೇವರು ಸರ್ವಕ್ಕೂ ಸರ್ವಸ್ವವಾಗಿರುವರು. ಓಕೆ. ದೇವರು ಸರ್ವಕ್ಕೂ ಸರ್ವಸ್ವವಾಗಿರುವರು. ಇದರ ಆಳವಾದ ಅರ್ಥವೇನು? ಇದರ ಅರ್ಥ ಮಗನು ಸೃಷ್ಟಿಜೀವಿಯಾಗಿ ಬಂದು ನಿರ್ವಹಿಸುವ ಒಂದು ನಿರ್ದಿಷ್ಟ ಉದ್ದೇಶವಿದೆ. ಆ ಉದ್ದೇಶವೇನು? ಸೃಷ್ಟಿಯಲ್ಲಿರುವ ಪಾಪ, ಬಂಡಾಯ ಮತ್ತು ಮರಣವನ್ನು ನಾಶಪಡಿಸುವುದು.
ನಿಖರವಾಗಿ ಈ ಕಾರ್ಯವು ಪೂರ್ಣಗೊಂಡಾಗ ಸೃಷ್ಟಿಯು ಪರಿಪೂರ್ಣ ಸ್ಥಿತಿಗೆ ತಲುಪುತ್ತೆ. ಆಗ ದೇವರು ಮತ್ತು ಸೃಷ್ಟಿಯ ನಡುವೆ ಇದ್ದ ಅಂತರ, ಆ ತೆರೆ ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಆಗ ದೇವರು ಪೂರ್ಣವಾಗಿ ನೇರವಾಗಿ ಸೃಷ್ಟಿಯಲ್ಲಿ ನೆಲೆಸುತ್ತಾರೆ. ಹೌದು. ಆ ಕ್ಷಣ ಬರುವವರೆಗೂ ಮಗನಾದ ಯೇಸು ಆ ಪರಿವರ್ತನೆಯನ್ನು ನಡೆಸುವ ಮಧ್ಯವರ್ತಿಯಾಗಿರ್ತಾನೆ. ಆತನ ಅವತಾರ, ಸಾವು ಮತ್ತು ಪುನರುತ್ಥಾನವೇ ಆ ತೆರೆಯನ್ನು ತೆಗೆಯುವ ಪ್ರಕ್ರಿಯೆ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಈ 4 ಅಭಿಪ್ರಾಯಗಳನ್ನು ವಿಶ್ಲೇಷಿಸಿದ ನಂತರ ನಾವು ಯಾವ ಅಂತಿಮ ತೀರ್ಮಾನಕ್ಕೆ ಬರಬಹುದು? ಮೂಲ ದಾಖಲೆಯ ಅಂತಿಮ ತೀರ್ಮಾನವು ಬಹಳ ಸ್ಪಷ್ಟವಾಗಿದೆ ಮತ್ತು ಆಳವಾಗಿದೆ. ದೇವರು ಅನಂತ, ಶಾಶ್ವತ ಮತ್ತು ನಮ್ಮ ಕಾಲ ಆಕಾಶದಿಂದ ಸೀಮಿತರಾದ ನಮ್ಮ ಗ್ರಹಿಕೆಗೆ ಸಂಪೂರ್ಣವಾಗಿ ಮೀರಿದವರು. ದೇವರು ತಾವಾಗಿಯೇ ತಿಳಿಸಿಕೊಟ್ಟಷ್ಟನ್ನು ಮಾತ್ರ ನಾವು ಅರಿಯಬಲ್ಲವು. ಮಗನ ಅವತಾರಕ್ಕೆ ಮುಂಚೆ ದೇವರು ತಮ್ಮನ್ನು ಪ್ರಕಟಪಡಿಸದಿರಲು ಕಾರಣ ಸೃಷ್ಟಿಜೀವಿಗಳ ಮೇಲಿನ ಅವರ ಅಪಾರವಾದ ಪ್ರೀತಿ ಮತ್ತು ಕರುಣೆ. ಯಾಕಂದ್ರೆ ತಮ್ಮನ್ನು ತಾವು ಪ್ರಕಟಪಡಿಸಿದಿದ್ರೆ ಅಪೂರ್ಣ ಸೃಷ್ಟಿಯು ನಾಶವಾಗಿ ಹೋಗುತ್ತಿತ್ತು. ಅದೇ. ಹಾಗಾದ್ರೆ ಈ ಇಡೀ ಚರ್ಚೆಯ ಅತಿದೊಡ್ಡ ಉಳನೋಟ ಏನು ಗೊತ್ತಾ? ಏನು? ನಾವು ದೇವರನ್ನು ನೋಡೋಕೆ ಆಗ್ತಿಲ್ಲ ಅಂದ್ರೆ ಅದು ದೇವರು ನಮ್ಮಿಂದ ದೂರ ಇದ್ದಾನೆ ಅಂತಲ್ಲ. ಬದಲಿಗೆ ಒಬ್ಬ ತಾಯಿ ತನ್ನ ಸಣ್ಣ ಮಗುವನ್ನು ಬೆಂಕಿಯಿಂದ ದೂರ ಇಡೋ ತರ. ಹೌದು. ದೇವ್ರು ತನ್ನ ಅಪರಿಮಿತ ಪವಿತ್ರತೆಯಿಂದ ನಮ್ಮನ್ನು ರಕ್ಷಿಸಲಿಕ್ಕಾಡಿ ತನ್ನನ್ನು ತಾನು ಮರೆಮಾಡಿಕೊಂಡಿದ್ದ. ಆತನ ಅಗೋಚರತೆಯೇ ಆತನ ಪ್ರೀತಿಯ ದೊಡ್ಡ ಸಾಕ್ಷಿ. ಅದ್ಭುತವಾಗಿ ಹೇಳಿದಿರಿ. ದೇವರ ಮೌನ ಅಥವಾ ಅಗೋಚರತೆಯು ಅವರ ತಿರಸ್ಕಾರದ ಸಂಕೇತವಲ್ಲ, ಬದಲಾಗಿ ಅವರ ರಕ್ಷಣೆಯ, ಅವರ ಪೋಷಣೆಯ ಸಂಕೇತ. ಇದು ದೇವರ ಸ್ವಭಾವದ ಬಗ್ಗೆ ಒಂದು ಆಳವಾದ ಒಳನೋಟವನ್ನು ನೀಡುತ್ತೆ. ಹೌದು. ದೇವರು ತಮ್ಮನ್ನು ಸೀಮಿತಗೊಳಿಸಿಕೊಂಡು ಸೃಷ್ಟಿಜೀವಿಯಾಗಿ ಬಂದು ಸೃಷ್ಟಿಯನ್ನು ಪರಿಪೂರ್ಣತೆಯತ್ತ ಕೊಂಡೊಯ್ಯುವ ಒಂದು ಅದ್ಭುತ ಯೋಜನೆ ಇದು. ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಮಗನಾದ ದೇವರು ಸೃಷ್ಟಿಜೀವಿಯಾಗಿ ಬಂದಿದ್ರಿಂದಲೇ ಅನಂತನಾದ ದೇವರು ಮತ್ತು ಸೀಮಿತವಾದ ಸೃಷ್ಟಿಯ ನಡುವಿನ ಅಗಾಧವಾದ ಅಂತರಮು ಕಡಿಮೆಯಾಯಿತು. ಮಗನು ಆ ಸೇತುವೆಯಾದನು. ಹೌದು. ಆದರೆ ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ, ಸ್ವಲ್ಪ ಸವಾಲಿನ ಪ್ರಶ್ನೆಯನ್ನು ಬಿಡಲು ಇಷ್ಟಪಡ್ತೇನೆ. ಓಕೆ, ಹೇಳಿ. ಈ ಮೂಲ ದಾಖಲೆಯು ಕೊನೆಯಲ್ಲಿ ಒಂದು ಕುತೂಹಲಕಾರಿ ಸಂಶಯವನ್ನು ವ್ಯಕ್ತಪಡಿಸುತ್ತೆ. ಅದರ ಪ್ರಕಾರ ಮಗನು ತನ್ನ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಿ ರಾಜ್ಯವನ್ನು ತಂದೆಗೆ ಒಪ್ಪಿಸಿದ ನಂತರವೂ, ಅಂದ್ರೆ ಎಲ್ಲವೂ ಪರಿಪೂರ್ಣವಾದ ನಂತರವೂ, ಕಾಲ ಆಕಾಶದಲ್ಲಿ ಬಂಧಿತರಾದ ಸೃಷ್ಟಿಜೀವಿಗಳಿಗೆ ತಂದೆಯಾದ ದೇವರನ್ನು ನೇರವಾಗಿ ನೋಡಲು ಸಾಧ್ಯವಾಗುವುದೇ ಎಂಬುದು ಖಚಿತವಿಲ್ಲ. ಹಾಗಾದ್ರೆ ದೇವರು ಮತ್ತು ಸೃಷ್ಟಿಯ ನಡುವಿನ ಆ ಮೂಲಭೂತ, ಅಳಿಸಲಾಗದ ಅಂತರದ ಸ್ವರೂಪವಾದರೂ ಎಂತಹದ್ದು? ಇದು ನಾವು ಬಹುಶಃ ಎಂದಿಗೂ ಪೂರ್ತಿಯಾಗಿ ಅರ್ಥಮಾಡಿಕೊಳ್ಳಲಾಗದ ಒಂದು ದೈವಿಕ ಮರ್ಮವಾಗಿ ಉಳಿಯಬಹುದು.